ಇವಾಗ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ ಹೋಗೋದಕ್ಕೆ. ಹೋಗ್ಬೇಕೀಗ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಗೊತ್ತು ನಿಮ್ಗೆ ಈಗಾಗಲೇ. ಜೋಗ ಫಾಲ್ಸ್ ಕಡೆಗೆ ಹೋಗ್ತಾಯಿದ್ದೀನಿ. ಬನ್ನಿ, ಜೋಗ ಫಾಲ್ಸ್ನ ಒಂದು ಲಾಗ್ನ ಮಾಡ್ಕೊಬರ್ಬೇಕು ಅನ್ನೋದು ಪ್ಲ್ಯಾನು. ರೂಮ್ನ ಲಾಕ್ ಮಾಡ್ತೀನಿ. ಫಸ್ಟು ಲಾಕ್ ಮಾಡಿ ಸಿಗ್ತೀನಿ ನಿಮಗೆ ಮತ್ತೆ. ಬನ್ನಿ, ಯಾವ ಥರ ಇರುತ್ತೆ ಇವತ್ತಿನ ಡೇ ಎಲ್ಲವನ್ನು ನೋಡೋಣ. ಈ ಒಂದು ಜೋಗ ಫಾಲ್ಸ್ನ ವಿಶೇಷ. ಸೊ ಗೈಸ್, ಇವಾಗ ಹೋಗ್ತಾಯಿದ್ದೀನಿ. 9-9:30 ಆಗ್ಬೋದು ರೀಚ್ ಆಗೋ ಅಷ್ಟೊತ್ತಿಗೆ. ಇವಾಗ 6:30. ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತ. ಇವಾಗ ನಾನು ರೀಚ್ ಆಗಿದ್ದೀನಿ ಸಾಗರ ಬಸ್ ನೋಡಿ. ಬಸ್ಗಳು ಈ ರೀತಿ, ಬಸ್ ಸ್ಟಾಪ್ ಈ ರೀತಿ ಇದೆ ಸಾಗರದ್ದು. ಇದು ಬಂದುಬಿಟ್ಟು KSRTC ಬಸ್ ಸ್ಟಾಪು. ಮತ್ತು ಇದು ಬೇರೆ ಇದೆ, ಪ್ರೈವೇಟ್ ಬಸ್ ಸ್ಟಾಪು. ಅಂದರೆ ಪ್ರೈವೇಟ್ ಬಸ್ಗಳು ನಿಲ್ಲೋದು, ಅದು ಬೇರೆ ಇದೆ. ಬನ್ನಿ, ಜೋಗ ಫಾಲ್ಸ್ಗೆ ಬಸ್ ನೋಡ್ಬೇಕೀಗ. ನೋಡಿ ಬಸ್ನ ಹಿಡ್ಕೊಂಡು ಸಿಗ್ತೀನಿ ಆಮೇಲೆ. ಇವಾಗ ನಾನು ಜೋಗನ ರೀಚ್ ಆಗಿದ್ದೀನಿ. ಅಂದರೆ ಜೋಗ ಫಾಲ್ಸ್ ಹತ್ರ ಬಂದಿದ್ದೀನಿ. ಟಿಕೆಟ್ ಇತ್ತು, 20 ರೂಪಾಯಿ ಟಿಕೆಟು. ನೋಡಿ ಟಿಕೆಟ್ ತೊಗೊಂಡಿದ್ದೀನಿ. ಇವಾಗ ಇಲ್ಲಿಂದ ಫಾಲ್ಸ್ವರೆಗೂ ಹೋಗಿ ಫಾಲ್ಸ್ನ ನೋಡ್ಕೊಬರ್ಬೇಕು. ಇಲ್ಲಿಂದ ತಾನೇ ಫಾಲ್ಸ್ ಕಾಣೋದು, ಎಲ್ಲಿ ಕಾಣ್ತಾನೆ ಇಲ್ವಲ್ಲ. ನೋಡಿ ಈ ಥರ ಎಲ್ಲ ಕಾಮಗಾರಿ ನಡೀತಾ ಇದೆ. ಎಲ್ಲ ಕೆಲಸ ಪ್ರಗತಿಯಲ್ಲಿದೆ. ಏನೋ ಡಿಫ್ರೆಂಟಾಗಿ ಮಾಡ್ತಾಯಿದ್ದಾರೆ ಗುರು ಫಾಲ್ಸ್ನ. ಬನ್ನಿ. ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂಥ ಪ್ಲೇಸು ಜೋಗ ಜಲಪಾತನ ನೋಡೋಣ. ಜೋಗ ಜಲಪಾತದಲ್ಲಿ ಒಟ್ಟಾಗಿ 4 ಜಲಪಾತಗಳು ಬೀಳುತ್ತಂತೆ. ಅಂದರೆ ಜಲಪಾತದ ಪ್ರಮುಖ ಧುಮುಕುವಂತಹ ಒಂದು ಪ್ಲೇಸಸ್ಗಳು 4 ಕಡೆಯಿಂದ ಬೀಳುತ್ತೆ ನೀರು. ಅದಕ್ಕೆ ಇದನ್ನು ಜೋಗ ಜಲಪಾತ. ಈ ಒಂದು ಏರಿಯಾ ಎಲ್ಲ ಬಂದುಬಿಟ್ಟು ಜೋಗ, ಅಂದರೆ ಊರ ಹೆಸರು ಜೋಗ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಜಲಪಾತಕ್ಕೆ ಜೋಗ ಜಲಪಾತ ಅಂತ ಕರೀತಾರೆ. ಇವಾಗ ನನ್ನ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಪ್ಲೇಸ್ ಬಂದುಬಿಟ್ಟು ಕರೆಂಟ್ ಉತ್ಪಾದನೆ ಮಾಡುವಂಥ ಒಂದು ಸ್ಥಳ. ಇದು 1948ರಿಂದನೂ ಕೂಡ ಉತ್ಪಾದನೆ ಮಾಡ್ತಾಯಿದ್ದಾರೆ. ಅವತ್ತಿನಿಂದ ಇವತ್ತುವರೆಗೂ ಕೂಡ ಉತ್ಪಾದನೆ ಆಗುವಂಥ ಒಂದು ಸ್ಥಳ. ಇದನ್ನು ಮಹಾತ್ಮ ಗಾಂಧೀಜಿ ವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಕೂಡ ಕರೀತಾರೆ. ಇದೇ ಜಾಗದಲ್ಲಿ ಗುರು ನಿಮ್ಮೆಲ್ಲರ ನೆಚ್ಚಿನ ಒಂದು ಕನ್ನಡ ಚಿತ್ರ ಶೂಟಿಂಗ್ ಆದಂತಹ ಜಾಗ. ಕ್ಲೈಮ್ಯಾಕ್ಸ್ ನಾವು ನೋಡ್ತೀವಲ್ಲ, ಒಂದು ಮುಂಗಾರು ಮಳೆ ಒಂದು ಫಿಲಮಲ್ಲಿ, ಆ ಒಂದು ಕ್ಲೈಮ್ಯಾಕ್ಸ್ನ ಶೂಟ್ ಮಾಡಿದಂಥ ಸ್ಥಳ ನೋಡಿ ನಾನು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ. ಇವಾಗ ಸದ್ಯಕ್ಕೆ ನೀರಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಬಟ್ ಅಲ್ಲಿ ಕಾಣ್ತಾ ಇರುವಂತಹ ಕಲ್ಲುಗಳು ಮಾತ್ರ ಆ ಜಾಗದೇ, ಆ ಒಂದು ಶೂಟಿಂಗ್ ಮಾಡಿದಂತಹ ಜಾಗನೇ. ಇವಾಗ ಈ ಒಂದು ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದು ಬಂದುಬಿಟ್ಟು ಶರಾವತಿ ನದಿ. ಇದು ಹುಟ್ಕೊಳ್ಳೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಹುಟ್ಕೊಂಡು ಇಲ್ಲಿಂದ ಹರಿಯುತ್ತೆ. ಹರಿಬೇಕಾದ್ರೆ ಈ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಬಿಟ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾಯಿದ್ದಾರೆ. ಅವಾಗಿಂದ ಇಲ್ಲಿವರೆಗೂ ಕೂಡ. ಇನ್ನು ಮುಂದೆ ಎಷ್ಟು ವರ್ಷ ಹೋಗುತ್ತೋ ಗೊತ್ತಿಲ್ಲ. ಅಷ್ಟು ಒಂದು ಪ್ರಮುಖವಾಗಿರುವಂಥ ವಿದ್ಯುತ್ ಕೇಂದ್ರ ಅಂತ ಹೇಳ್ಬೋದು ಈ ಒಂದು ವಿದ್ಯುತ್ ಕೇಂದ್ರವನ್ನು. ಅದೆಲ್ಲ ಬಂದುಬಿಟ್ಟು ಪೂರ್ತಿ ಹಿಲ್ಸು ಇರುವಂಥ ಜಾಗಗಳು ಅಲ್ಲೆಲ್ಲ ಕಾಣ್ತಾ ಇರೋದು. ಇದು ತುಂಬ ನೋಡೋದಕ್ಕೆ ಚೆನ್ನಾಗಿದೆ ಅಂತ ನೀವು ಅಂದ್ಕೊಂಡಿದ್ರೆ, ಇದಕ್ಕಿಂತ ಚೆನ್ನಾಗಿರುವಂಥ ಒಂದು ಜಾಗ ಇದೆ. ಅದು ಜೋಗ ಫಾಲ್ಸ್ನ 4 ಫಾಲ್ಸ್ಗಳು ಬೀಳುವಂಥ ಜಾಗ. ಅಲ್ಲಿಗೆ ಹೋಗೋಣ. ಇವಾಗ ಇದು ನೋಡ್ಕೊಂಡ್ರಲ್ಲ, ಇವಾಗ ಅಲ್ಲಿಂದ ಬರ್ತೀನಿ ಮತ್ತೆ. ಗುರು ಅಭಿಮಾನಿಗಳನ್ನು ದೇವರು ಅಂತ ಕರಿತಾ ಇದ್ದಂಥ ಅಣ್ಣವರು ಒಂದು ಹಾಡಲ್ಲಿ ಹೇಳ್ತಾರೆ, ಹುಟ್ಟಿದ ಮೇಲೆ ಸಾಯೋ ತನಕ ಜೋಗದ ಗುಂಡಿ ನೋಡೋ ಮನುಷ್ಯ ಅಂತ ಹೇಳ್ಬಿಟ್ಟು.
ಆ ಒಂದು ಜೋಗದ ಗುಂಡಿನ ನೋಡುವಂಥ ಸೌಭಾಗ್ಯ ಇವತ್ತು ನಮ್ಮದು. ನನ್ನ ಜೊತೆಗೆ ನೀವು ಕೂಡ ನೋಡ್ಕೊಳ್ಳಿ. ಈ ಒಂದು ಜೋಗ ಜಲಪಾತವು ಏಕಹನಿ ಜಲಪಾತಗಳ ಪಟ್ಟಿಯಲ್ಲಿ 128ನೇ ಸ್ಥಾನವನ್ನು ಪಡೆಯುತ್ತೆ. ಅತಿ ಎತ್ತರದಿಂದ ಬೀಳುವಂತಹ ಜಲಪಾತಗಳಲ್ಲಿ, ಅಂದರೆ ಅತಿ ಎತ್ತರದಿಂದ ಧುಮುಕುವಂತಹ ಜಲಪಾತಗಳಲ್ಲಿ ಇದು ಬಂದ್ಬಿಟ್ಟು ಭಾರತದ 2ನೇ ಅತಿ ಎತ್ತರದಿಂದ ಧುಮುಕುವ ಜಲಪಾತ ಅಂತ ಹೇಳಲಾಗುತ್ತೆ. ಈ ಒಂದು ಜಲಪಾತವು 439ನೇ ಸ್ಥಾನವನ್ನು ಪಡೆಯುತ್ತೆ. ಅತಿ ಎತ್ತರದಿಂದ ಬೀಳುವಂತಹ ಜಲಪಾತಗಳಲ್ಲಿ ವಿಶ್ವದಲ್ಲಿಯೇ 4ನೇ ಸ್ಥಾನವನ್ನು ಪಡೆಯುತ್ತೆ. ಹೀಗಾಗಿ ಜಲಪಾತ ತುಂಬಾ ಫೇಮಸ್ಸು. ಇದಕ್ಕೆ ಜನ ತುಂಬಾ ಬರುವಂಥದ್ದು. ಈ ಜಾಗಕ್ಕೆ ಜಾಸ್ತಿ ಜನ ವಿಸಿಟ್ ಮಾಡೋದು. ಗುರು ಜೋಗ್ ಫಾಲ್ಸಿಂದ ಬಸ್ ಹತ್ಕೊಂಡು ಸಾಗರ ಬಂದಿದ್ದೀನಿ.